ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಊರ್ವಿ ಅದಕ್ಕೆ ಅಂತ ಬಂದುಬಿಟ್ಟು ಮಸ್ಕ ಹೊಡೆದ್ಬಿಟ್ಟು ಪ್ರೇಮನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಬಂದಿರ್ತಾಳೆ. ಸೈನ್ ಹಾಕಬೇಕು ಇನ್ನೇನು. ಆ ಟೈಮಲ್ಲಿ ಸ್ವಲ್ಪ ಅವಳಿಗೆ ಗಡಿಬಿಡಿ ಆಗುತ್ತೆ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹಾಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹಾಕಕ್ಕೆ ದೀಪ ನಿಧಾನವಾಗಿ ಹಾರೋಗುತ್ತೆ. ಏನಪ್ಪ ಇದು ದೇವರು ಈ ಥರ ಸೂಚನೆ ಕೊಡ್ತಿದ್ಯಲ್ಲ, ಯಾಕೆ ಈಗ ಹಾರೋಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಳಿಗೆ ಮನಸ್ಸಿಗೆ ಹಾಗೆ ಗಡಿಬಿಡಿ ಆಗುತ್ತೆ. ಏನಪ್ಪ ಇದು ಉರ್ವಿ, ಏನಿದು ನಾನು ಸೈನ್ ಮಾಡೋಕ್ಕೆ ಹೋದಾಗ ಈ ಥರ ಅಪಶಕನ ಆಯ್ತಲ್ಲ. ಅಪಶಕನ ಆದರೆ ಇದು ಒಳ್ಳೆ ಸೂಚನೆ ಅಲ್ಲ ಉರ್ವಿ, ನನಗೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತಿದೆ ಉರ್ವಿ. ಏನಿದು ಅಪಶಕನ, ಯಾಕೆ ದೀಪ ಹಾರೋಯ್ತಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಹಾಗೆ ಗೊಂದಲನ ಮೂಡಿರುತ್ತೆ. ಆಗ ಅಕ್ಕ ಇವಳು ನಿಜವಾಗ್ಲೂ ಸೈನ್ ಮಾಡ್ತಾಳಾ ಏನು ಅಂತ ಗೊತ್ತಾಗ್ತಿಲ್ವಲ್ಲ, ಅಯ್ಯೋ ಈ ದದ್ದಿಗೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಪೂರ್ವಿ ಒಂದು ನಿಮಿಷ ಇಟ್ಕೋ ಅಂತ ಹೇಳ್ಬಿಟ್ಟು ಪ್ರೇಮ ಹಾಗೆ ದೀಪನ ಕಚ್ತಾ ಇರ್ತಾಳೆ. ಬಟ್ ದೀಪ ಕಚ್ಕೊತಾನೆ ಇರಲ್ಲ. ಅಕ್ಕ ಅಲ್ಲಿ ನೋಡು ಅವರ ತಂಗಿ ಬರ್ತಿದ್ದಾಳಕ್ಕ ಅಂತ ಹೇಳ್ತಾರೆ. ಅಯ್ಯೋ ಏನು ಮಾಡೋದು ಈಗ, ನಾವು ಸಿಕ್ಕಾಕೊಂಡ್ಬಿಡ್ತೀವಲ್ಲೋ ಅಂತ ಇನ್ನೊಂದು ಕಡೆ ಅವರಿಬ್ರಿಗೂ ಟೆನ್ಷನ್ ಇರುತ್ತೆ. ಹೋಗು ಅವಳು ಹೇಗೋ ಬರ್ದಂಗೆ ಸ್ವಲ್ಪ ಹೊತ್ತು ತಡಿ ಅಂತ ಹೇಳ್ತಾಳೆ. ಉರ್ವಿ ಯಾಕಿದು ಹಚ್ಕೋತಾನೆ ಇಲ್ಲ ದೀಪ, ಏನೋ ಅಪಶಕನ ಅನಿಸುತ್ತೆ ಉರ್ವಿ, ನಾನು ಈ ಸೈನ್ ಮಾಡೋಕ್ಕೆ ಹೋದಾಗಲೇ ಈ ಥರ ಆಗ್ತಿದೆಯಲ್ಲ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಅವ್ರ ಅಕ್ಕನ ಹುಡ್ಕೊಂಡು ಓದಿರ್ತಾಳೆ. ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ, ಅಯ್ಯೋ ಅದಕ್ಕೆ ಕೊಡಿ ನಾನು ದೀಪನ ಕಚ್ಚುತ್ತೀನಿ, ಯಾಕೋ ನಿಮ್ಮ ಕೈಯಲ್ಲಿ ತೇವಾಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಊರ್ವಿ ಅದನ್ನು ಹಚ್ಚಿದ್ರೆ. ನೋಡಿದ್ರಾ ಹಚ್ಕೋತು ಅಂತ ಹೇಳ್ತಾರೆ. ಊರಿ ತುಂಬ ಅರ್ಜೆಂಟ್ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಿತ್ತು ಅದಕ್ಕೆ ಸೈನ್ ಮಾಡಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಊರ್ವಿ ಪೆನ್ ಕೊಡೋಕೆ ಹೋಗ್ತಾಳೆ. ಪೆನ್ ಫುಲ್ಲು ಶೇಕ್ ಆಗ್ತಿರುತ್ತೆ. ಆಗ ಅದನ್ನೇ ಗಮನಿಸ್ತಾ ಇರ್ತಾಳೆ ಪ್ರೇಮ. ಅಷ್ಟೊಂದು ಅರ್ಜೆಂಟ್ ಇದೆಯಾ ಊರ್ವಿ? ಅದಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಬೇಕು. ಸರಿ ಆಯಿತು ಕೊಡು ಸೈನ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸೈನ್ ಮಾಡಿಕೊಡ್ತಾಳೆ. ಆಗ ಕಾವ್ಯ ಕೂಗ್ತಾಳೆ, ಎಲ್ಲಿದ್ಯಾ ಅಕ್ಕ ಅಂತ ಹೇಳಿ. ದೇವ್ರ ಮನೇಲಿದ್ದೀನಿ ಬಾ ಇಲ್ಲಿಗೇನೆ ಅಂತ ಹೇಳ್ತಾಳೆ ಪ್ರೇಮ. ಸರಿ ಆಯಿತು ಬಂದೆ. ಅಯ್ಯೋ ಹೋಗೋ ಕಿಟ್ಟಿ, ಅವಳನ್ನ ಹೇಗಾದರೂ ಮಾಡಿ ಒಂದು 10 ನಿಮಿಷ ತಡೆಯೋ ಅಂತ ಹೇಳ್ತಾಳೆ. ಫೋನ್ ನೋಡ್ಕೊಂಡು ಹಾಗೆ ಕಾವ್ಯ ಮೇಲಿಂದ ಬರ್ತಾ ಇರ್ತಾಳೆ. ಸಡನ್ಲಿ ಮುಂದೆ ಬರ್ತಾನೆ. ಏನು ಗೊತ್ತಾಗಲ್ವಾ, ಕಾಣಿಸಲ್ವಾ? ಮುಂದೆ ಬರ್ತೀವಿ. ಏನು ನಿನಗೆ ಗೊತ್ತಾಗಲ್ವಾ? ನಿನಗೆ ಕಾಣಿಸಲ್ವಾ? ಏನು ನನ್ನ ಮೇಲೆ ದಬ್ಬಳಿಕೆ ಮಾಡ್ತಿದ್ಯಾ? ನಾನು ದಬ್ಬಳಿಕೆ ಮಾಡ್ತಿದ್ದೀನಾ? ನೀವು ದಬ್ಬಳಿಕೆ ಮಾಡ್ತಿರೋದು ಅಂತ ಹೇಳ್ತಾರೆ. ಪ್ರೇಮ ಸೈನ್ ಮಾಡ್ತಿರ್ತಾಳೆ. ಆಗ ನೋಡು ಊರ್ವಿ ಮಾಡಿದ್ದೀನಿ ಸೈನ್ನ, ಇದೇ ಥರ ಸಾಕಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕು ಅಂತ ಹೇಳ್ತಾರೆ. ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಬೇಗ ಮಾಡಿಸಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಮಹೇಶ್ವರಿ ಹಬ್ಬ ಸದ್ಯ ಹೇಗಾದರೂ ಸರಿ ಸೈನ್ ಆಯ್ತಲ್ಲ ಅಂತ ಹೇಳ್ತಾಳೆ. ತಗೋ ಊರ್ವಿ, ನನ್ನನ್ನು ಕೂಡ ನಿಮ್ಮ ಅಣ್ಣನ ಜೊತೆ ನನ್ನನ್ನು ಸೇರಿಸು ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನು ಎದ್ದೋಗಬೇಕು. ಆವಾಗ ಇನ್ನೊಂದು ಕಡೆ ಕಿಟ್ಟಿ, ಏನು ದಬ್ಬಳಿಕೆ ಮಾಡ್ತಿದ್ದೀರಾ? ನಾನೆಲ್ಲ ದಬ್ಬಳಿಕೆ ಮಾಡ್ತಿರೋದು, ನಿಮ್ಮ ಮನೆಯವ್ರು ದಬ್ಬಳಿಕೆ ಮಾಡ್ತಿರೋದು, ನಿಮ್ಮಿಂದಾಗಿ ನಮ್ಮಿಬ್ಬರು ಕೂಡ ನಮ್ಮ ಜೀವನನೇ ಹಾಳಾಯಿತು ಅಂತ ಹೇಳ್ತಿರ್ತಾರೆ. ಊರ್ವಿ ಹತ್ರ ಅದನ್ನು ಕೊಡುವಿರಲಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಇಸ್ಕೊತಾರೆ. ಯಾಕೆ ಅದಕ್ಕೆ ಅಂತ ಕೇಳಿದಾಗ, ಕೊಡೀಲಿ ಅಂತ ಕೇಳಿದಾಗ ದೇವ್ರ ಹತ್ರ ಬೇಡ್ಕೊಂಡು ಕಣ್ಣಿಗೆ ಹೊತ್ಕೊಂಡು, ದೇವರೇ ಎಲ್ಲ ಒಳ್ಳೇದಾಗಲಪ್ಪ, ಈ ಫ್ಯಾಮಿಲಿಯಲ್ಲಿ ನಾನು ಕೂಡ ಒಂದಾಗಲಿ ಅಂತ ಹೇಳ್ಬಿಟ್ಟು ಊರ್ವಿಗೆ ಅದನ್ನು ವಾಪಸ್ ಕೊಟ್ಕೊಳಿಸ್ತಾಳೆ. ಬಾ ಕಾವ್ಯ ಇಲ್ಲಿ ದೇವ್ರ ಮನೇಲಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಅಕ್ಕ ಏನು ಮಾಡ್ತಿದ್ಯಾ ದೇವ್ರ ಮನೇಲಿ? ಅಮ್ಮ ಫೋನ್ ಮಾಡಿದ್ರು, ನೀನು ಫೋನ್ ಮಾಡಲ್ವಾ? ಫೋನ್ ಮಾಡಬೇಕಂತೆ, ಹೋಗು ಫೋನ್ ಮಾಡೋಗು ಅಂತ ಹೇಳ್ತಾರೆ. ಆಯ್ತಮ್ಮ ನಾನು ಫೋನ್ ಮಾಡ್ತೀನಿ, ಬಾಯಿಲಿ ಕುಂಕುಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕುಂಕುಮನ ಹಾಕೊಡ್ತೀನಿ. ಆ ದದ್ದಿಗೆ ಅಷ್ಟು ಗೊತ್ತಾಗ್ನಿಲ್ವ, ಶ್ರೀಮಂತರಿಗೆ ಎಲ್ಲಾದರೂ ರೇಷನ್ ಕಾರ್ಡ್ನ ಕೊಡ್ತಾರೆ ಅಂತ ದಡ್ಡಿ ಅವಳು. ಏನು ಮಾಡೋಕ್ಕಾಗಲ್ಲ ಅವಳನ್ನ, ನಾವೆಲ್ಲಿ ಕಂಡಿಡ್ಬಿಡ್ತಲೋ ಅಂತ ಅಂದ್ಕೊಂಡಿದ್ವಲ್ಲಮ್ಮ ಅಂತ ಹೇಳ್ತಾರೆ. ಅವಳಿಗೆಲ್ಲೋ ಅವೆಲ್ಲ ಗೊತ್ತಾಗುತ್ತೆ ಬಿಡು. ಇದನ್ನು ಫಸ್ಟು ಸ್ನೇಹಗೆ ಕಾಲ್ ಮಾಡಿ ಹೇಳಬೇಕು ಈ ಸಿಹಿ ಸುದ್ದಿನ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಸ್ನೇಹಗೆ ಕಾಲ್ ಮಾಡ್ತಾಳೆ. ಏನು ಆಂಟಿ ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ. ನಿಂಗೊಂದು ಸಿಹಿ ಸುದ್ದಿ ಹೇಳಬೇಕು, ಅಲ್ಲೆಲ್ಲರೂ ಸ್ವೀಟ್ ಇದ್ದರೆ ತೊಗೊಂಡು ಬಾಯಿಗೆ ಹಾಕೊಳ್ಳಮ್ಮ, ಏನು ಅಂತ ಸರ್ಪ್ರೈಸ್ ಹೇಳಿ ಆಂಟಿ ಸ್ವಲ್ಪ ನನಗೂ ಅಂತ ಹೇಳ್ತಾರೆ. ಆ ಪ್ರೇಮ ಕೈಲಿ ಸೈನ್ ಮಾಡಿಸ್ಕೊಂಡಾಯ್ತಮ್ಮ ಅಂತ ಹೇಳ್ತಾರೆ. ಹೌದಾ, ಅವಳಿಗೆ ಗೊತ್ತಾಗ್ಲಿಲ್ವಾ ಆಂಟಿ? ಇಲ್ಲಮ್ಮ, ಆ ದಡ್ಡಿಗೆ ಅದೆಲ್ಲ ಗೊತ್ತಾಗುತ್ತೆ, ಬರೀ ನನ್ನ ಮಗನ ಪಡ್ಕೊಳ್ಳೋದಷ್ಟೇ ಅವಳಿಗೆ ಗೊತ್ತಿದ್ದು. ಏನೋ ಯಾವುದ್ರಲ್ಲ ಒಂದು ಬಚಾವಾಗಳೆ ಅಂದರೆ ನಾವು ಅವಳಿಗಿಂತ ಬುದ್ಧಿವಂತರು, ಹೇಗಾದರೂ ಅವನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದೀವಮ್ಮ. ಅಯ್ಯೋ ಆಂಟಿ ತುಂಬ ಖುಷಿಯಾಗ್ತಿದೆ ಆಂಟಿ, ಅವಳ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಒದ್ದು ಓಡಿಸ್ಬೇಕಂಟಿ. ಹೌದಮ್ಮ, ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ಕೆಲಸನ ಮಾಡಬೇಕು, ನೀನು ಈ ಮನೆ ಸೊಸೆಯಾಗಿ ರಾಮ್ ಹೆಂಡ್ತಿಯಾಗಿ ಬರಬೇಕು, ಅದು ನನ್ನ ಕನಸು ಅಂತ ಹೇಳ್ತಾರೆ. ಹೌದು ಆಂಟಿ, ಆದಷ್ಟು ಬೇಗ ಪೇಪರ್ನ ಕೊಟ್ಕೊಳ್ಸೋಕ್ಕೆ ವ್ಯವಸ್ಥೆ ಮಾಡಿ, ನಾನು ಮುಂದಿನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಂಚಮಿ
ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ ಕಲ್ಯಾಣಿ. ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಮ್ಮ, ನನ್ನ ದೃಷ್ಟಿನೇ ಬಿದ್ದಂಗಿದೆ ಅಂತ ಹೇಳ್ತಾರೆ. ನಿನಗೆ ಹೂವೊಂದು ಮುಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಹೂವನ್ನ ತೊಗೊಂಡು ಬರ್ತಾಳೆ. ಹೂ ಮಾಡಿಸ್ತಾಳೆ. ಹಬ್ಬ ನಮ್ಮ ಹುಡುಗಿ ಎಷ್ಟು ಮುದ್ದಾಗಿದೆ, ಎಷ್ಟು ನಾಚ್ಕೋತಾ ಇದೆ ಹುಡುಗಿ ಅಂತ ಹೇಳ್ತಾರೆ. ಅಯ್ಯೋ ಏನಿದು ಹಣೆಬೊಟ್ಟು ಇಷ್ಟೊಂದು ದೊಡ್ಡದು ಇಟ್ಟಿದೆಯಾ, ಇಷ್ಟೊಂದು ದೊಡ್ಡದಲ್ಲ, ಇಡಬಾರ್ದು ಬಾಯ್ಲಿ ಅಂತ ಹೇಳಿಬಿಟ್ಟು ಚಿಕ್ಕದು ಇಡ್ತಾಳೆ. ನೋಡು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾಳೆ. ಹಾಗೆ ಪ್ರೇಮನು ಬರ್ತಾಳೆ. ಹಬ್ಬ ನಮ್ಮ ಹುಡುಗಿ ಎಷ್ಟೊಂದು ನಾಚ್ಕೊತಿದ್ದಾಳಪ್ಪ, ಇವಾಗಲೇ ಮದುವೆಗಿಂತ ಮುಂಚೆನೇ ಇಷ್ಟೊಂದು ನಾಚ್ಕೊತಿದ್ದಾಳೆ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನಿನ್ಗೆ ಯಾವುದೇ ದೃಷ್ಟಿ ಬೀಳಬಾರ್ದು ಪಂಚಮಿ. ಅಯ್ಯೋ ಅಕ್ಕ, ಅಲ್ಲಿ ಬಂದಿರೋ ಹುಡುಗ ನೋಡಿದ್ಮೇಲೆ ಪಂಚಮಿಗೆ ದೃಷ್ಟಿ ಆಗೇ ಆಗುತ್ತೆ ಅಂತ ಎಲ್ಲರೂ ಕೂಡ ನಗಾಡ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವ ಹೊರಗಡೆ ನಿಂತ್ಕೊಂಡು ಹೋಗೋ ಬರೋನೆಲ್ಲ ನೋಡ್ತಾ ಇರ್ತಾನೆ. ಏನೋ ಹಿಂಗೆ ಹುಡುಕ್ತಿದ್ದಾರಲ್ಲ ಅಂತ ಮಹೇಶ್ವರಿ ಬಂದು ನೋಡ್ತಿದ್ರೆ. ಆಗ ಅವ್ರ ಚಿಕ್ಕಪ್ಪನ ಶ್ರೀಧರ ಕೂಡ ಬಂದು ನೋಡ್ತಿದ್ರು. ಯಾಕೋ ಹಿಂಗಾಡ್ತಿದ್ಯಾ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯಿತು, ಆದರೂ ಇನ್ನೂ ಬರ್ನೇ ಇಲ್ವಲ್ಲ ಚಿಕ್ಕಪ್ಪ, ಏನು ಮಾಡೋದು. ಅಯ್ಯೋ ಹುಲಿ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತೊಗೋತಿರ್ತೀಯ, ಬರೋ ಟೈಮಿಗೆ ಬರ್ತಾರೆ, ಸುಮ್ಮನೆ ಇರು. ಅಲ್ಲ ಚಿಕ್ಕಪ್ಪ ಹಂಗಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲ ಹುಲಿ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು, ಅವ್ರು ಬರ್ತಾರೆ. ಆದರೂ ನಾನು ಯಾರು, ಪಂಚಮಿ ಅವ್ರ ಅಣ್ಣ ಅಂತ ಹೇಳ್ತಾರೆ. ಅಯ್ಯೋ ಇವಳು ತಂಗಿನೋ ಅಣ್ಣ ತಂಗಿನೋ, ಏನು ಸೀಮ್ಗಿಲ್ಲದ ಅಣ್ಣ ತಂಗಿ ಅಂತ ಹೇಳ್ತಿರ್ತಾರೆ. ಈ ಮದುವೆ ನಡೆದ್ರೆ ತಾನೇ ಇವನು ಇಷ್ಟೊಂದು ಬಿಲ್ಡಪ್ ತೊಗೊತಿದ್ದಾನೆ, ನಡೀಲಿ ಏನು ಮಾಡ್ತಾನೋ ಮಾಡಲಿ ಅಂತ ಹೇಳ್ತಾರೆ. ನೋಡಪ್ಪ ನೀನು ಹುಡುಕ್ತಿದ್ದಲ್ಲ ಗಂಡಿನ ಕಡೆಯವರು ಬಂದೇ ಬಿಟ್ರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಕಾರ್ ಕೂಡ ಬರುತ್ತೆ, ಗಂಡಿನವ್ರು ಕೂಡ ಬರ್ತಾರೆ. ಆಗ ಎಲ್ಲರೂ ಕೂಡ ನೋಡಿ ಹಾಗೆ ಖುಷಿ ಪಡ್ತಿರ್ತಾರೆ. ಹಾಗೆ ಆ ಗಂಡಿನ ತಾಯಿ ನೋಡ್ತಾರೆ. ಇದೇ ಮನೆನಾ, ತುಂಬ ಚೆನ್ನಾಗಿದೆ ಮನೆ, ತುಂಬ ದೊಡ್ಡ ಮನೆತನ ಅನಿಸುತ್ತೆ ಅಂತ ಮಾತಾಡ್ತಾರೆ. ಹೌದು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ. ಕಲ್ಯಾಣಿ ಎಲ್ಲರೂ ಬನ್ನಿ ನಮಸ್ತೆ, ಚೆನ್ನಾಗಿತ್ತಾ ಪ್ರಯಾಣ ಅಂತ ಎಲ್ಲ ಹೇಳಿ ಅವನ್ನ ವೆಲ್ಕಮ್ ಮಾಡಿ ನಂತರ ಕಲ್ಯಾಣಿ ಹೇಳ್ತಾರೆ, ಇವರು ನನ್ನ ಮೈದ್ನ ಶ್ರೀಧರ್ ಅಂತ, ಅವನು ನನ್ನ ದೊಡ್ಡ ಮಗ, ಇವ್ ನನ್ನ ಚಿಕ್ಕ ಮಗ, ಅವರಿಬ್ಬರು ಅವರ ಸೊಸೆ ಅಂತ ಹೇಳ್ತಾರೆ. ಹೌದಾ, ಇಲ್ಲಿ ಮಹೇಶ್ವರಿ ಅಂದರೆ ಯಾರು, ಹೌದಾ ಎಲ್ಲಿ ಮಹೇಶ್ವರಿ ಕರೀ ಅಂತ, ನೀವೇನಾ ಮಹೇಶ್ವರಿ ಅಂದರೆ ಅಂತ ಹೇಳ್ತಾರೆ. ಇವ್ರನ್ನ ನಿಮ್ಗೆ ಗೊತ್ತು, ಏನು ಗೊತ್ತಾ ಇವರು ಅಂತ ಕೇಳ್ತಾರೆ. ಮಹೇಶ್ವರಿ ಅಂದರೆ ನೀವೇನಾ ಅಂತ ಕೇಳ್ತಿರ್ತಾರೆ. ಎಲ್ರಿಗೂ ಸ್ವಲ್ಪ ಶಾಕ್ ಆಗ್ತಿರುತ್ತೆ. ಏನಿದು ಮಹೇಶ್ವರಿ ಕೇಳ್ತೀವಿ, ಮಹೇಶ್ವರಿ ನಿಂಗೆ ಮೊದಲೇ ಪರಿಚಯ ಇದೆಯಾ, ಅಯ್ಯೋ ಇಲ್ಲ, ಅಂದರೆ ಡಾಕ್ಟರ್ ಅವರಮ್ಮ ಅಲ್ಲ, ಹಂಗಾಗಿ ಫೇಮಸ್ಸು, ಆಗ ಕೇಳಿದೆ ಅಷ್ಟೇ ಅಂತ ಗಂಡಿನವ್ರ ತಾಯಿ ಹೇಳ್ತಾರೆ. ಹೌದು, ಇವರು ಅವ್ರ ಮಗಳು, ಅದವ್ರ ತಮ್ಮ ಅಂತ ಎಲ್ಲ ಹೇಳ್ತಾರೆ. ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ದೂರ ಹೋಗಿ ಮಹೇಶ್ವರಿ ನಿಂತ್ಕೋತಾರೆ. ಯಾಕೆ ಕೈಲಿ ಬಂದು ನಿಂತ್ಕೊಂಡೆ, ನಾನು ಹತ್ತಿರ ಬೆಂಕಿ ನಿಧಾನವಾಗಿ ಹಚ್ಚಬೇಕು, ನಾವು ದೂರದಿಂದಲೇ ನೋಡಬೇಕು, ನೀವು ತೋರಿಸ್ಬೇಕಾದವ್ರನ್ನೇ ತೋರಿಸ್ತಿಲ್ಲ, ತೋರಿಸಿ ಅಂತ ಕೇಳ್ತಾರೆ. ಆಗ ಪಂಚಮಿನ ಕರ್ಕೊಂಬರೋಗಿ ಅಂತ ಹೇಳಿದಾಗ ಕರ್ಕೊಂಬರ್ತಾರೆ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ನಿಂಗೆ ತುಂಬ ಸೂಟ್ ಆಗ್ತಾನೆ, ತುಂಬ ಇಷ್ಟ ಆಗ್ತಾನೆ ಅಂತ ಅನ್ಕೊತಿರ್ತಾರೆ. ಇನ್ನೊಂದು ಕಡೆ ರಾಮ್ ಕೂಡ ಮಹಾದೇವ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ತಂಗಿ ಮದುವೆನ ಜೋರಾಗಿ ಮಾಡಬೇಕು, ಹುಡುಗ ಚೆನ್ನಾಗಿದ್ದಾನಲ್ವೇನೋ ಅಂತ ಹೇಳ್ತಾರೆ. ಹೌದು ತುಂಬ ಚೆನ್ನಾಗಿದ್ದಾನೆ ಕಣೋ ಅಂತ ಹೇಳ್ತಾರೆ. ತುಂಬ ಗ್ರ್ಯಾಂಡಾಗೆ ಮಾಡೋಣ ಅಂತ ಹೇಳ್ತಾರೆ. ಆಗ ಕಾಫಿ ತೊಗೊಂಡು ಪಂಚಮಿ ನಿಧಾನವಾಗಿ ಬರ್ತಾನೆ. ಅದನ್ನು ಹೋಗಿ ಕೊಡು ಅಂತ ಹೇಳ್ತಾರೆ. ಪಂಚಮಿ ಎಲ್ರಿಗೂ ಕೂಡ ಕಾಫಿನ ಸರ್ವ್ ಮಾಡ್ತಾಳೆ ನಾಚಿಕೆಯಿಂದನೇ. ಆದರೂ ಬಾಮ್ಮ ಕೂತ್ಕೋ ಇಲ್ಲಿ ಅಂತ ಹೇಳಿಬಿಟ್ಟು ಕಲ್ಯಾಣಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೋತಾರೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.